ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭರಿದೇವ್ರಕಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದ ಪ್ರಸಿದ್ಧ ಹೆಜ್ಜೆ ಮೇಳ ಹಾಗೂ ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಶಂಕರ್ ಸಿಂಗ್ ಹಜೇರಿ ಅವರೊಂದಿಗೆ ಬರ್ರಿ ನೋಡ್ಕೊಂಬರೋಣ. ನಮಸ್ಕಾರ ಬಸಣ್ಣ. ನಮಸ್ಕಾರ ನಮಸ್ಕಾರ. ಗುರುಗಳ. ಏನಿಲ್ರಿ, ನಮ್ಮ ಹಜೇರಿ ಶಂಕರ್ ಮಾಸ್ತರ್ ಅವ್ರ ಅದಾರಲ್ಲ, ನಾಟಕ ಮಾಸ್ತರ್ ನಾಟಕ ಹೆಜ್ಜೆ ಏನು ಪದ ಹಾಡ್ತಿದ್ರಲ್ಲ, ಅವ್ರದ ಒಂದ್ ಸಂದರ್ಶನ ಮಾಡ್ಬೇಕಂತೇಳಿ ಬಂದೇವಿ. ಅವ್ರಿಗೆ ಫೋನ್ ಹಚ್ಚಕತ್ತೇವಿ, ಫೋನ್ ಯಾಕೆ ಹತ್ತವಲ್ಲ, ಅದಕ್ಕ ಇಲ್ಲಿ ಯಾರು ಸಿಗ್ತಾರ ಅಂತೇಳಿ ನೋಡಿದ್ವಿ. ನೀವು ಕಂಡ್ರಿ ಈಗ ಅವ್ರ ಮನಿ ಎಲ್ಲಿ ಬರ್ತೈತ್ರಿ? ಅವ್ರ ಮನಿ ರೀ ಇಲ್ಲೇ ದುರ್ಗೋಣಾಗ ಬರ್ತೈತ್ರಿ. ಬೆಳಗ್ಗೆ ಬೆಟ್ಟ ಆಗಿದ್ರಿ, ಅವ್ರ ಎಲ್ಲೇ ಫಂಕ್ಷನ್ ಹೋಗ್ಯಾನೆ ನಾತಿದ್ರಿಪ್ಪ ಅವ್ರ. ಹೌದ್ರಿ? ಒಟ್ಟ ಇಲ್ಲೇ ಬೆಟ್ಟ ಆಗ್ಬೋದ್ರಿ, ನೋಡೋಣನ್ರಿ ಗುರುಗಳ. ಬರ್ರಿ ನೋಡೋಣ ಬರ್ರಿ. ಮನ್ಯಾಗ ಇರ್ಬೋದನ ಇಲ್ಲ ಎಲ್ಲಿ ಹೋಗ್ಯಾರ ಅಂತ ಹೇಳಿ? ಮನ್ಯಾಗ ಇರ್ತಾರ್ರಿ, ಇಲ್ಲೇ ದುರ್ಗೋಣಾಗ್ರಿ ಮನಿ ಅವ್ರದ. ಹೌದ್ರಿ? ಅದ ಫಂಕ್ಷನ್ ಐತ ನಾತಿದ್ರಿ. ನೋಡೋಣ ಬರ್ರಿ, ನೋಡೋಣ ಸಿಗ್ತಾರ ಅವ್ರ ಎಲ್ಲೇ ಹೋಗ್ತಾರ್ರಿ. ಫಂಕ್ಷನ್ ಹೊಂಟಿದ್ರನ್ರಿ? ಹಾ ರೀ ಅದ ಫಂಕ್ಷನ್ ಐತ ನಾತಿದ್ರಿ. ನಾನ ಫೋನ್ ಹಚ್ಚಿದಾರೆ ಅವ್ರಿಗೆ. ಹಾ ರೀ ಫೋನ್ ಯಾಕ ಹತ್ತಲಿಲ್ಲ ಅದ? ಹಾ ರೀ ಸಿಗ್ತಾ ಇರ್ತಾರ್ರಿ. ಎಲ್ಲಿ ಬರತ್ತಾರ? ಹೌದನ್ರಿ ಅವ್ರ? ಹೌದ್ ನೋಡ್ರಿ, ಅವ್ರ ಶಂಕರ್ ಮಾಸ್ತರ. ಎಲ್ಲಿ ಹೇಳ್ರಿ? ಇಲ್ಲಿ ಬರತ್ತಾರ ನೋಡ್ರಿ. ದೋತ್ರ ಹೊಡ್ಕೊಂಡ್ ಬರತ್ತಾರ ನೋಡ್ರಿ, ಪಟ್ಗ ಅಂದ್ರ ಏನ ಒಟ್ಟ ರಂಗರಂಗ್ ಆಗ್ಯಾರ ಇವ್ರ. ಯಾವ ಫಂಕ್ಷನ್ಗೆ ಹೋಗ್ಯಾನ ನಾತಿದ್ರಿ. ಓಕೆ. ಹಾ ರೀ ಬರ್ರಿ. ಗುರುಗಳ ಇಲ್ಲೇ ಅದ ನೋಡ್ರಿ ಶಂಕರ್ ಮಾಸ್ತರ. ನಮಸ್ಕಾರ. ನಮಸ್ಕಾರ ರೀ ಮಾಸ್ತರ. ನಮಸ್ಕಾರ. ಆರಾಮದಿರಿ ಸರ್? ಏನ್ ಮಸ್ತರ ರೆಡಿ ಆಗಿಬಿಟ್ರಲ್ಲ? ಒಂದ್ ಫಂಕ್ಷನ್ ಇತ್ರಿ ನಮ್ ಗೆಳರ ಮಗಳದ, ಅಲ್ಲಿ ಕಾರ್ಯಕ್ರಮಕ್ಕೆ ಹೊಂಟಿದ್ದೆ. ಹೌದ್ರಾ? ಮತ್ತೀಗ ನಾವು ನಿಮ್ ಸಂದರ್ಶನ ಮಾಡಕಂತ ಬಂದೇವಿ, ಮತ್ತೆ ದೇವ್ರ ನೋಡಿದ್ರೆ ಕಡೆ ಹೊಟ್ಟಿರಲ್ಲ. ನೀವ್ ಬಂದ್ರ ಅಪರೂಪಕ್ಕೆ ಬಂದ ನಮಗ ದೇವ್ರ ಸಿಕ್ಕಂಗ ಇಲ್ಲೇ ಉಳಿ ಚಂದ ಬಸವಣ್ಣನ ಗುಡಿ ಒಳಗ ಮಾಡಿ ಬಿಡುನ್ರಿ. ಆ ಫಂಕ್ಷನ್ ನನ್ ಮಗ ಹೊಕ್ಕನ್ರಿ, ಅಣ್ಣನ ಮಗ ಹೊಕ್ಕನ, ಇಲ್ಲೇ ಮಾಡ್ಬಿಡಿ. ಹೌದ್ರಾ? ಇಲ್ಲೇ ಮಾಡೋಣ. ಬಾಳ ಖುಷಿ ಆತ್ರಿಪ್ಪ. ಬರ್ರಿಪ್ಪ, ನೀವು ಬಂದಿದ್ದ ಅಪರೂಪ. ಯಾಕಂದ್ರೆ ನಿಮಗ್ ಫೋನ್ ಹಚ್ಚಿದ್ವಿ, ಫೋನ್ ಹಚ್ಚಲಿಲ್ರಿ. ಬಸನ್ ಸಿಕ್ಕ. ಹೌದ್ ನೋಡ್ರಿ. ಮತ್ತೆ ಹಿಂಗ ಅಂತ ಅಂದ್ಬಿಟ್ಟೆ, ಇಲ್ಲ ಅವ್ರನ್ನ ಇಲ್ಲೇ ನೋಡಿ. ಬರ್ರಿ ಗುರುಗಳ, ಬರ್ರಿಪ್ಪ ಬರ್ರಿ, ನೀವು ಬಂದಿದ್ದ ಅಪರೂಪ ನಮಗ. ಚಲೋ ಆತ್ರಿ, ಬಾಳ ಖುಷಿ ಆತ. ಹಂಗಾರ ಈಗ ನಾವು ನಿಮ್ಮ ಕಾರ್ಯಕ್ರಮ ನಿಲ್ಲಿಸ್ದಂಗ ಆತ್ರಿಪ್ಪ. ಅಲ್ರಿ, ಈ ಫಂಕ್ಷನ್ ಕಾಲಿ ಅಣ್ಣನ ಮಗಗೆ ಹಚ್ಚಿದ ಹೊಕ್ಕನ, ಈಗ ನೀವ್ ಬರ್ಬೇಕಂದ್ರ ನಮಗ ಏನ್ ಕೊಟ್ರೆ ಸಿಗ್ಬೇಕ್ರಿ ನೀವು. ಅಲ್ಲ ನಿಮ್ದು ಯಾಕಂದ್ರ ತಪ್ಪ ತಿಳ್ಬೇಡ್ರಿ, ನಿಮ್ದು ಒಂದು ಜನರೇಷನ್ ಹಂಗ ಐತಿ. ಈಗ ಟ್ರೆಂಡ್ ನಿಮ್ದು ಹೆಂಗೈತಿ ಗೊತ್ತೇನ್ರಿ? ತಪ್ಪ ತಿಳ್ಕೊಬೇಡ್ರಿ. ನಿಮ್ ಟ್ರೆಂಡ್ ನಿಮ್ದು ಈಗ ಮಾಡಾಕ್ ಕುಂತಿರಲ್ಲ, ಇದನ್ನ ಯೂಟ್ಯೂಬ್ ಚಾನಲ್ ನಾಗ ಎಷ್ಟ್ ಜನ ನೋಡ ಅಂತಾರ ಅಂದ್ರ ತಪ್ಪ ತಿಳ್ಬೇಡ್ರಿ. 25,000 30,000 ಗಟ್ಲೆ ಜನ ನೋಡ ಅಂತಾರ. ಆ ನಮ್ಮನ್ನ ನಾವು ಈ ಬೈಕಿಗೆ ತಗೊಂಬರ ಅಂತೀರ ಅಂದ್ರ ನಿಮಗ ನಾ ಚಿರಋಣಿ ಒಂದು ಹ್ಯಾಟ್ಸಾಪ್ ಹೇಳ್ಬೇಕು. ಡಬಲ್ ಸೆಲೆಕ್ಟ್ ಹೊಡಿಬೇಕು. ನೀವೆಲ್ಲ ಸಹಕಾರ ಆಶೀರ್ವಾದ ಇರಲಿ ನಮ್ಮ ತರದಲ್ಲ. ಶಂಕರಣ್ಣರ ಹೇಳ್ರಿ ಮಾಸ್ತರ. ಈಗ ಲಾಸ್ಟ್ ಟೈಮ್ ನಿಮ್ಮ ಒಂದಿಷ್ಟ ಈ ಹೆಜ್ಜೆ ಮೇಳದ ಈ ಹೆಜ್ಜೆ ಹಾಡುಗಳನ್ನ, ಹೆಜ್ಜೆ ಪದಗಳನ್ನ ಮಾಡಿದ್ವಿ. ಹ್ಞೂನ್ರಿ. ಬಾರಿ ವೈರಲ್ ಆಗಕತ್ತಾವ ಅಂತ ಬಹಳ ಜನ ನೋಡಕತ್ತಾರ ಅವನ್ನ. ಬಹಳ ಖುಷಿ ಅನಿಸ್ತೆ. ಹ್ಞೂನ್ರಿ. ಹಂಗಾಗಿ ಇವತ್ತ ನಮ್ಮ ಶಂಕರಣ್ಣರ್ದ ಒಂದು ಅವ್ರದ್ದು ಒಂದು ಸಂದರ್ಶನ ಮಾಡೋಣಪ್ಪ ಅಂತೇಳಿ ಇವತ್ತ ಬಂದಂಗಾತ. ಈಗ ನೀವು ಈ ಹೆಜ್ಜೆ ಪದ ಏನ ಕಲತ್ರಿರಲ್ಲ, ಈಗ ನಿಮ್ಗ ಆಸಕ್ತಿ ಹೆಂಗ್ ಬಂತ್ರಿ? ಆಸಕ್ತಿ ಅಂದ್ರೆ ನನ್ನ ವಯಸ್ಸು 16 ಇತ್ರಿ ಅವಾಗ. SLC ಫೇಲೋರ್ ನಾನು. ಹೌದ್ರಿ? SLC ಇಂಗ್ಲಿಷ್ ಫೇಲೋರ್. ನಾನು 16 ವಯಸ್ಸಾಗ ಕಮ್ತಾ ಮಾಡಕ್ ನಿಂತೆ ನಾನು. ಇದು ವ್ಯವಸಾಯ ಹೈಸ್ಕೂಲ್ ಎಲ್ಲಿ ಕಲ್ತೀರಿ? ಕೊಕಟೆ ಹೈಸ್ಕೂಲ್. ಕೊಕಟೆ ಹೈಸ್ಕೂಲ್ ರೀ, ಫೇಲೋರ್. ಇಂಗ್ಲಿಷ್ ಫೇಲ್ ಆತ. ನನ್ ಗುರುಗಳ ಮಾದೇವಪ್ಪ ಮೆಣಸಿನ್ಕಾಯಿ ಅಂತೇಳಿ ಎದ್ರೊಳಗ್ರಿ ದೊಡ್ಡಾಟದೊಳಗ. ಆದ್ರೆ ಹೆಜ್ಜಿ ಮಾಸ್ತರ್ ಅಂದ್ರ ಮಾದೇವಪ್ಪ ಕೆಂಚಣ್ಣ ಅವ್ರ ಅಂತ ಹೇಳ್ರಿ. ಮಾದೇವಪ್ಪ ಕೆಂಚಣ್ಣ ಅವ್ರು ನನ್ನ ಗುರು ರೀ ಮೊದಲ ಹೆಜ್ಜಾಗ. ಆಮೇಲೆ ದೊಡ್ಡಾಟಕ್ಕ ಮಾದೇವಪ್ಪ ಮೆಣಸಿನ್ಕಾಯಿ ಅಂತೇಳಿ ಅವ್ರೆಲ್ಲಾರು ನನಗ್ ಹೆಂಗ್ ಮಾಡಿದಾರ ಅಂದ್ರಿ, ನನ್ನ 16 ವಯಸ್ಸಾಗಿದ್ದಾಗ ನಾನು ಮಂಗಾರತಿ ಅದು ಹಾಡ್ತಿದ್ದೆ. ಮಂಗಾರತಿ ಹೇಳುದು ಇವನ್ನೆಲ್ಲಾ ಇದ್ ಮಾಡ್ತಿದ್ದೆ. ಆಮ್ಯಾಗ ನನಗ ನಮ್ಮ ಓಣಿ ಒಳಗಂದ್ರೆ ಮೆಣಸಿನ್ಕಾಯಿ ಶಿವರಿ, ನಮ್ ಕೋಟಿ ಬಸ್ಸು, ಕೋಟಿ ಭೀಮು ಅಂತೇಳಿ ಗೋಕುಲ್ದಾಗ ಇರ್ತಾನ್ರಿ. ಗೋಕುಲ್ದಾಗ ಇರ್ತಾನ. ಇವ್ರ ಹಳೆ ಆಗ್ಬೇಕ್ರಿ. ಅವ್ರು ಎಲ್ಲಾ ನನಗ್ 16 ಹುಡುಗರು ದೊಡ್ಡ ಸಾಥ್ ಕೊಟ್ರ. 16ರಿಂದ 20 ಹುಡುಗರು. ಕೊಂಬಿ ರಾಮು ರೀ. ಅವ್ರೆಲ್ಲಾ ನಾ ಅಂದ್ರ ಪ್ರೀತಿ ಪಂಚ ಪ್ರಾಣ ಅವ್ರಿ. ಅಂದ್ರೆ ನನಗ ನನ್ನ ಹೆಸರುಗೊಂಡು ಕರೀದೇ ಇಲ್ರಿ ಅವ್ರು. ಬರೇ ಗುರುಗಳ ಇಲ್ಲ ಮಾಸ್ತರ್ ಇವನಾದ್ರು ಹಂಗೆ ಅದನ್ನ ಮಾಡ್ಕೊಂತ ಹೊಂಟ್ಯಾರಿ. ನನಗ ಮದೇ ದೊಡ್ಡಪ್ಪ ದೊಡ್ಡಾಟ ಕಲ್ಸಿದ, ಸಣ್ಣಾಟ ಕಲ್ಸಿದ, ಸಾಮಾಜಿಕ ನಾಟಕ ಕಲ್ಸಿದ. ಅವ್ರಿಗೆ ನಾನು ಚಿರಋಣಿ. ನಮ್ಮ ಅಪ್ಪರವ್ರಿಗೆ ಹೇಳ್ಯಾರಿ,
ಅಂದ್ರ ಈ ಮಾದೇವಪ್ಪಜ್ಜ ಮೆಣಸಿನಕಾಯಿ ಅಂತ ಇದ್ರಲ್ಲ ಅವ್ರ. ಹೌದು ನಮ್ಮ ಅಪ್ಪರವ್ರು ಗೆಳೆಯರಿ ಕಮಲಮುಖಿ ಚಂದ್ರಮುಖಿ ಅಂತ ಹೇಳಿ ಅವ್ರ ಪೌರಾಣಿಕ ನಾಟಕ ಆಡಿದ್ರ ಹುಬ್ಳಿ ಕರ್ಸ್ಕೊಂಡೋಗಿ ಅವ್ರನ್ನ ಆಡ್ಸಿದ್ರ ಅಲ್ಲಿ. ಅಂತ ಮಾಸ್ತರ್ ನನಗ ಗುರುಗಳ, ಅವ್ರಿಗೆ ಚಿರಋಣಿ ನಾನು. ಮತ್ತ ನಾನ್ ಚೇರ್ಮನ್ ಮಾಡಿದವ್ರು ಅವ್ರೆ, ನನಗ್ ವಿದ್ಯೆ ಕೊಟ್ಟವ್ರು ಅವ್ರೆ. ಅವ್ರಿಗೆ ಎಷ್ಟ್ ಸೆಲ್ಯೂಟ್ ಹೊಡೆದ್ರು ಕಡಿಮೆನೆ. ಮತ್ ನೀವ್ ಬಂದ್ ಈ ಸ್ಥಾನಕ್ ನಾನ್ ತಗೊಂಡ್ ಬಂದಿರ ಅಂದ್ರೆ ನಿಮ್ಗೆ ಎಷ್ಟು ಸಲ ಮಾಡಿದ್ರು ಕಡಿಮೆನ. ಇಲ್ಲ ನೋಡ್ರಿ, ನಾವು ಆಕ್ಚುಲಿ ನಾವು ಬಹಳ ಸಣ್ಣವ್ರ ಅವಾಗ ಒಂದ್ ಟೈಮ್ ಒಳಗ. ನೀವು ದೊಡ್ಡೇಶಿ ನಾನು ಬರುವಾಗ ನೀವು ದೊಡ್ಡೇಶಿ ನಾನು ಬರುವಾಗ ಇಷ್ಟ. ಆದ್ರೆ ಇವತ್ ನಮ್ಗ್ ಗುರುಗಳಾಗಿರ ವಯಸ್ಸು ದೊಡ್ಡದು ಸಣ್ಣದು ಏನಿಲ್ರಿ, ನಿಮಗ ಚಿರವಣಿ ಆಶೀರ್ವಾದ ನಮಗ್ ಬೇಕು. ಐತಂದ್ರು ಸುತ್ತ 10 ಹಳ್ಳಿ ಮ್ಯಾಗ ಹೆಸರು ಜಾಹಿರ್ ಆಗೈತ್ ನಿಮ್ದು. ಈಗ ನಾವು ಇಲ್ಲೇ ನಾವೆಲ್ಲ ಹಂಗೇನ್ ತಿಳ್ಕೊಬಿಡ್ರಿ, ನೀವು ಸಹಿತ ಎಲ್ಲಾರು ಮನುಷ್ಯರೊಳಗದಿರಿ. ಆದ್ರೆ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಈಗ ಜನಕ್ಕೆ ಗುರುತಿಸ್ಕೊಳಕ ನಿಮ್ಗೆ ಅವಕಾಶ ಇದ್ದಿದ್ದಿಲ್ಲ. ನಿಮ್ಮ ಹತ್ರ ಸಾಕಷ್ಟು ವಿದ್ಯೆ ಐತಿ. ಯಾಕಂದ್ರೆ ನೀವು ಹೇಳಿದ್ರಿ ಈಗ ನಾವು ಬಹಳ ಸಣ್ಣರವಾಗ, ಮತ್ ನಮ್ಗೆ ಯಾವ ಬರುವಾಗ ದೊಡ್ಡೇಶಣ್ಣ ಅಂತ ಅನ್ನೋರು 9% ಆ ಲೆವೆಲ್ ಬೆಳೆದವ್ರು ನೀವು. ಆದ್ರೆ ವಿದ್ಯೆದೊಳಗೆ ನೀವು ಮುಂದೆ ಹೋಗಿರಿ. ಹಂಗೇನ್ ತಿಳ್ಕೊಬೇಡ್ರಿ, ಏನಿಲ್ಲ, ನಾವೆಲ್ಲರೂ ಒಂದೇ. ಆದ್ರೆ ನಿಮ್ ಬಗ್ಗೆ ನಂಗೆ ಬಹಳ ಗೌರವ ಐತಿ. ಯಾಕಂದ್ರೆ ನಾನು ಜಾತ್ರೆಗೆ ಬರ್ತಿದ್ವಿ, ಇಲ್ಲಿ ಜಾತ್ರೆ ನೋಡ್ತಿದ್ವಲ್ಲ, ನೀವು ಅವಾಗಿಂದ ನಾ ನಿಮ್ದ ಹೆಜ್ಜೆ ಕಲಿಸೋದನ್ನ ಏನೋ ಹುಚ್ಚರಿ ನೋಡಕತ್ತೇವೆ. ಸಣ್ಣ ಹುಡುಗರು ಎಲ್ಲ ಪ್ರೈಮರಿ ಸ್ಕೂಲ್ ಹುಡುಗರಿಗೆಲ್ಲ ನೀವು ಕಲಿಸ್ತಿದ್ರಿ. ಅವಾಗೆಲ್ಲ ನೋಡ್ತಿದ್ರ ದೋತರ ಬಿಳೆ ಬನೇನ್ರಿ ಕಟ್ಟೋದು. ಇನ್ನೂ ಚಿತ್ರನ ಇನ್ನೂ ನೆನಪೈತೆ. ಯಾಕಂದ್ರೆ ಮತ್ ಕೈಯಾಗ ಹೂವಿನ ಬಡಿಗೆ ಅರ್ಬಿ ಅಂಗಡಿಗೆ ಹೋಗಿ ತರ್ತಿದ್ದಾರೆ ಹುಬ್ಬಳ್ಳಿಯಾಗ 16 ಬಡಿಗೆ. ಅದನ್ನ ಹೂವಿನ ಬಡಿಗೆ ಮಾಡ್ಕೊಡ್ತಿದ್ದಾರೆ ಅವ್ರಿಗೆ. ಅಂದ್ರೆ ಅದ್ರದೊಂದು ಮಜಾನ ಬೇರೆ. ಆಮೇಲೆ ನಿಮ್ ಕೂಡ ದೊಡ್ಡೇಶನ್ ಬಾಳ ಸಾತ್ರಿ ಅವಾಗ. ಸಾತಲ್ರಿ, ಮದ್ ತರ್ತಿದ್ದಾರೆ. ಒಂದು ಇದನ್ ಮಾಡ್ಸಿದ್ದಾರೆ, ಬಂದೂಕ್ ಟೈಪ್ ರೀ. ಒಂದ್ ಇದು ಕಬ್ಬಿಣದ ಪೈಪ್ ರೀ, ಅದ್ರೊಳಗ ಮದ್ದು ಹಿಡಿದ್ರಿ ಚೀಟ್ ಕಟ್ ಕೊಡ್ತಿದ್ರ. ಆಮೇಲೆ ಕ್ಯಾನ್ಸಲ್ ಮಾಡಿದ್ರ. ಅದನ್ನ ಹೊಡಿಬೇಕಂದ್ರ ಅವನಂತವನ್ನ ಹೊಡಿಬೇಕು. ನಿಮಗ ಕೆಲ್ಸಕ್ಕಿದಿಲ್ಲ, ಪೈಲ್ವಾನ್ನ ಹೊಡಿಬೇಕು. ಅವ್ ಹೊಡೆದ್ರಿ ದಡಲ್ ಅನ್ಬೇಕ, ಕಿವನ್ ಪರಿ ಹರಿಬೇಕು, ಆ ಟೈಪ್ ರೀ. ಆಮೇಲೆ ಪರ್ಮಿಷನ್ ಕೊಡ್ಲಿಲ್ರಿ, ಅದ ಅಂಗಡಿಗೆ ಹಾಕ್ಬಿಟ್ಟು ಅವ್ಗೆಲ್ಲಾ ಮಾಡೋ ವಯಸ್ಸಿನಾಗ ಏನ್ ಮಾಡ್ಬೇಕಲ್ಲ ಆಸಕ್ತಿ ಅಲ್ಲ ಅವ್ರಿಗೆ ಬಾರಿ. ಅವಾಗ ಏನ್ರಿ ಹಾಡಾಕ್ ಬರ್ತಿದಿಲ್ಪ. ನಾ ಹಾಡೋದಕ್ಕ ಖುಷಿ ಬಾಳ ಪಡವ, ಬಾಳ ಎಂಜಾಯ್ಮೆಂಟ್ ಮಾಡವ. ನಮ್ ಮಾಸ್ತರ್ ಬಂದಾನಂದ್ರ ಅವಾಗ ಅಷ್ಟ ಬರೇ ನಂಗೆ ಶಂಕು ಅಂತಿದ್ದಿಲ್ರಿ, ನಮ್ಮ ಮಾಸ್ತರ್ ಬಂದ. ನಮಗಾದ್ರು ಪಾಪ ಬಹಳ ದೊಡ್ಡ ಗೌರವ ಕೊಡ್ತಿದ್ರ. ನಮ್ಮ ಈ ಸಂದರ್ಭದೊಳಗೆ ಎಲ್ಲ ಅವ್ರು ಇದ್ರೆ ನಾವ್ ಎಲ್ಲ ಕರೆಸ್ತಿದ್ವಿ ಅವ್ರನ್ನ. ನಿಮಗ್ ಏನ್ ಬೇಕು ಎಲ್ಲಾರು. ಅವನು ನಾನು ಸಾಕಷ್ಟು ಪುಟ ಕುಸ್ತಿ ಕಡದ ಅನ್ನೋದಾವ. ನಂದು ಸೇವಾ ಬಾಳ ಐತಿ ಬಿಡ್ರಿ ಇಲ್ಲಿ ನಮ್ಮ ಮುನ್ಕಲ್ ಗ್ರಾಮಕ್ಕೆ. ಯಾಕಂದ್ರೆ ಎಲ್ಲ ಕಡೆ ನೋಡ್ತೇವೆ ನಿಮ್ಮನ್ನ, ಈ ಹೆಜ್ಜೆ ಮೇಳ ಆಗ್ಲಿ, ನಾಟಕ ಕಲಿಸೋದಾಗ್ಲಿ, ಅಥವಾ ಕುಸ್ತಿ ಇದ್ದಲ್ಲಿ ನೋಡ್ತೇವಿ. ಒಟ್ಟೆ ಜಾತ್ರೆ ಒಳಗೆ ಈಗ ನೋಡ್ರಿ, ಈಗ ಈ ಸಮಾಜ ಸೇವಾ ಮಾಡೋದು ಯಾಕಂತಂದ್ರ ಮನಿ ಜವಾಬ್ದಾರಿನೂ ತಗೋಬೇಕ, ಒಳ್ಳೆ ಈ ಸಮಾಜದ ಕೆಲಸನೂ ಮಾಡ್ಬೇಕ್ರಿ. ಬಿಡಾಕ ಬರೋದಿಲ್ರಿ. ಯಾಕಂದ್ರ ಅವ್ರ ಏನ್ ಅನ್ಬಿಡ್ತಾರ, ಒಮ್ಮೆಗೆ ಜವಾಬ್ದಾರಿ ಹಾಕ್ಬಿಡ್ತಾರ. ನೀವ ನೋಡ್ರಿ ಏನ್ ಮಾಡ್ತೀರಿ ಮಾಡ್ರಿ ಅಂದ್ ಊಟ್ಲೆ ಏನ್ ಮಾಡ. ಲಾಸ್ಟ್ ಟೈಮ್ ಇಲ್ಲಿ ಸಿದ್ದಪ್ಪಜ್ಜನ ಜಾತ್ರೆ ಆತ ಉಗಾದಿಗೆ, ಅಲ್ಲೇ ಸಂಗ್ಯಾ ಬಳೆ ನಾಟಕ ತಾಲೀಮ್ ಹಚ್ಚಿದ್ರಿ ನೀವು. ಹೌದ್ರಿ ಹೌದು. ಇನ್ನೂ ನೀವು ತಾಲೀಮ ಮಾಡಿದ್ದಿಲ್ಲ. ಹೌದ್ರಿ. ಹ್ಯಾಂಡಿಬಿಲ್ ಒಳಗ ನಾಟಕ ಇನ್ನು ತಾಲೀಮ್ ಹಚ್ಚಿಲ್ಲ, ಏನಿಲ್ಲ. ಹ್ಯಾಂಡ್ಬಿಲ್ ಮಾತ್ರ ಹೆಸರು ಐತಿ. ಹೆಂಗ್ ಆಡ್ತಾರೋ ಏನು ಅಂತ ಅನಿಸ್ತ ನನಗ. ಆದ್ರೆ ಅದನ್ನ ಯಶಸ್ವಿ ಮಾಡಿದ್ರಲ್ಲ ಬಹಳ ಗ್ರೇಟ್. ಯಶಸ್ವಿ ಮಾಡಾಕ ನನ್ನ ಗುರುನಾರ ಮೇನ್ ಮಾದೇವ ದೊಡ್ಡಪ್ಪನ ನಾನು ಸಾಯಿ ಮಠನು ಎಷ್ಟು ಸಲ ಸ್ಮರಣೆ ಮಾಡಿದ್ರು ಬಹಳ ಕಡಿಮೆ. ಅವನ ನನಗ ಚಂಡ್ ಹಿಡಿದ್ ದುಡಿದಾರಿ. ಇಲ್ಲೇ ಹಿಂಗ್ ಕುಂತಿದ್ವಿ 15 ವರ್ಷದಿಂದ. ನಮ್ಮ ಜಾಧವ್ ಬಸಣ್ಣ ಅಂತ ಹೇಳಿ ಅವ್ರು ಮಾಸ್ತರ್ ಇದ್ದಾರ ನಮಗ. ಶಿವ ಅವ್ರ ಅಪ್ಪರ್ರಿ, ಅವ್ರಿಗೆ ಪಾರ್ಸಿ ಆತ, ಅವ್ರಿಗೆ ತಾಳ ಲಕ್ವ ಆತ್ರಿ. ಅವ್ರಿಗೆ ಬಿಟ್ಟು ಬಿಟ್ಲೆ ನನ್ನ ಕರ್ಕೊಂಡ್ ಬಂದ್ಬಿಟ್ರ ಅವ್ರ. ಮಂಗಾರತಿ ಆಡ್ತಿ ಭಜನೆ ಪದ ಎಲ್ಲಾ ನೀನ ಬಾಲಿ ಹೇಳಿ ಅಂತ ತೊಗೊಂಬಂದ್ರ. ರಂಗ್ ತಾಲಿ ಮುಟ್ಟಿದ್ರಿ, ಎಲ್ಲಾ ಹೆಣ್ಮಕ್ಳು ಕುಂತ್ ಬಿಟ್ರ ಹಿಂಗ್ ಮುಂದೆ. ನಾನು ಇಲ್ಲಿ ಮಂದಿ ಕುಂತಾರ, ದುಬ್ಬ ಅವ್ರ ಕಡೆ ಕಟ್ಟಿಗೆ ಕಡೆ ನನ್ ತಾಳ ಹಿಂಗ್ರಿ. ಅಂದ್ರ ನನಗ್ ಹೆದರಿಕೆ. ಅವಾಗ ಮಾದೇವ್ ದೊಡ್ಡಪ್ಪ ಒಂದ ಮಾತಾಡಿದಾರೆ. ಅವಾಗ ಎಷ್ಟ ಸೆಲ್ಯೂಟ್ ಹೊಂದ್ ಹಿಂಗ್ ಕುತ್ತಿಗೆ ದುಡ್ದೆ. ಬದ್ಮಾಸ್ ನೀ ಯಾವ ಕತ್ತಿಗಾರ ಬರ್ಬೇಕು ನಳ್ಳೆ. ಅವ ಕತ್ತಿಗಾರ ಅಲ್ಲಿ ಪಾತ್ರಧಾರಿಗಳು ಹಿಂದ್ ಅಡ್ಡಾಡ್ ಬರ್ಬೇಕು ನೀ ಅಂದ. ಅವಾಗಿಂತ್ರ ನನ್ನ ಜಲ್ದ್ ಬಿಟ್ಟಾರಿ. ಎಲ್ಲಾ ಹಂಗ ಹರದ ಆರಾಮ್ ಅಡ್ಡಾಡಿ ಫುಲ್ ಪದ ಹೇಳಾಕುಂತೆ. ಅವಾಗ್ಲಿಂತ್ರ ಇವತ್ನವ್ರಿಗೆ ಇಲ್ಲಿ ನಿಂತಲ್ಲೇ ಒಂದ್ ಹೇಳಂದ್ರು, ಮತ್ತೆ ಈಗ ಸದ್ಯನೇ ಹೇಳ್ತಾನೆ, ನಿಮ್ ಮ್ಯಾಗ ಹೇಳಂದ್ರು ಹೇಳ್ತಾನೆ. ಗೆಳೆಯರಿಬ್ಬರ ಕತೆ ಹೇಳುವೇನ, ಚಿತ್ತಗೊಟ್ಟ ಕೇಳಬೇಕು ಸದಂದ ಮಾಸ್ತರ ನೀನ. ಬಸಣ್ಣ ಸದನಂದ ಗೆಳೆಯರಿಬ್ಬರಿದ್ರು, ಸುಲದ ಬಾಳೆ ಹಣ್ಣು ಮಧುರ ಜೇನ.
ಬಾಳ ಬಡವನಿದ್ನ ಹಜರ್ ಶಂಕರಣ್ಣ ಬೆನ್ನಲ ಬಾಗಿ ಬಂದ ನಿಂತನ ನಮ್ಮ ಸದಾನಂದ ಅಣ್ಣ. ಏನ್ರಿ ರಾಗರಸ ಪದ ಕಸ. ಅವ್ರ ಬಗ್ಗೆ ನಾವು ಏನ್ ಹೇಳ್ಬೇಕು ಅನ್ನೋದು ತಿಳಿಯಾಕಿಲ್ಲ. ಯಾಕಂದ್ರ ಅವ್ರ ನೋಡ್ರಿ ಈಗ ಈ ಹೆಜ್ಜೆ ಪದ ರೀ, ಈಗ ನೀವ ಒಟ್ಟ ನಿಮ್ದು ಏನ್ ಕಲ್ಪನೆ ಹಾಡ ಏನ್ ಒಟ್ಟ ನೀವ ರಚನೆ ಸ್ವಂತ ರಚನೆ ಮಾಡ್ತೇವ್ರಿ. ಮತ್ತೆ ಹಿರಿಯರ ಹಾಡಿದ್ರು ಸಹಿತ ಹಾಡ್ತೀವಿ, ಮತ್ತೆ ಸ್ವಂತ ರಚನೆ ಮಾಡ್ತೇವ್ರಿ. ಆಮ್ಯಾಗ ಬರ್ದಿದ್ ಪದಗಳು ಒಂದಿಷ್ಟ ಅದಾವ್ರಿ, ಅದ ದಾಟಿ ಒಳಗ ಮತ್ ನಾವು ಕೂಡಿಸ್ಕೊಂಡು ನೀವು ಸಾಥ್ ಕೊಡ್ತಾನ್ರಿ ನಮ್ಮ ಶಿಕ್ಷಾನ್ರಿ. ಪಕ್ಕ ನಮ್ ಎರಡು ಗುರು ಅವ್ ಹೆಂಗ್ ಬರಿತಾನ ಗೊತ್ತನ್ರಿ. ಇಬ್ರು ಹೋಗಿ ಹೊಲ್ದಾಗ ಕುಂದಿರ್ತೇವ್ರಿ, ಬೇನ್ ಗಿಡದ ಮೇಲೆ ಕುಂದಿರ್ತೇವಿ. ಅವ ತಗದ್ನಂದ್ರ ಮುಗಿತು. ಒಂದ್ 3 ನುಡಿ 4 ನುಡಿ ಹಾಕಿ ಒಂದ್ ಪದ. ಮೊನ್ನೆ ಒಂದ್ ಸಾಂಗ್ ಬರೆಯತ್ ನಿಮ್ದು ಅದ ಯಾವ್ದು ಈ ಸಿದ್ದಪ್ಪಚರ್ ಮೇಲೆ ಯಾವ್ದು ಮೊನ್ನೆ ಒಂದು ಜಾನಪದ ಶೈಲಿ ಒಳಗ ಒಂದು ಗೀತೆ ಹೇಳಿದ್ರಲ್ಲ ಇಬ್ರು ಸೇರಿ, ಬಾರೋ ಗೆಳೆಯ ಉಳಕಲ ಗ್ರಾಮಕ್ಕ ಗ್ರಾಮ ದೇವತೆಯರ ಜಾತ್ರೆ ಮಾಡೋದಕ್ಕ ಇವ್ ಹಾಡಿದ್ರು. ಇಬ್ರು ನೋಡ್ಬಿಟ್ಟು ಅದ್ರ ವಿಡಿಯೋದಾಗ್ರಿ ಸಂಖ್ಯಾ ನನ್ ಫೇವ್ರೇಟ್ ರೀ. ನನ್ ಫೇವ್ರೇಟ್ ಅಂದ್ರ ಅವನ ನನ್ ಶಿಷ್ಯ, ಅವನ ಗುರು. ಅವ್ ಬಾಳ ಸಲಾಮ್ ಹೊಡಿತೀನಿ ನಾನು. ಅವನನ್ನ ಬೆಳ್ಸಾಕ್ ಕುಂತಾನ್ರಿ. ಅವ್ ಬಿಡುವಲ್ರಿ, ನಾ ದೂರ ಹೊಕ್ಕೇನಂದ್ರು ಬಿಡುವಲ್ಲ. ಮತ್ತೆ ಹತ್ರ ಕರ್ಕೊಂಡ್ ಬರ್ತಾನ. ಬರ್ರಿ ಯಾಕಂದ್ರ ನೀವ್ ಇಷ್ಟು ವರ್ಷ ಏನ್ ಮಾಡಿರಲ್ಲ ಅದ ಈಗ ಎಲ್ಲಾ ಸ್ವಲ್ಪ ಎಲ್ಲರಿಗೂ ಉಣಿಸ್ಬೇಕಾಗೈತಿ. ಅದ ನಮ್ಮ ಓಣಿ ಒಳಗ್ರಿ ಮೋಜು ಮಜಲಿಗೆ ಅದಕ್ಕೂ ಕಡಿಮೆ. ಒಟ್ಟ 9 ಗರಡಿ ಮಂದಿ ಅದಾವ. 9 ಗರಡಿ ಮಂದಿ ನಮ್ಮ ಉಣಕಲ್ಲೂರ್ ಒಳಗ 9 ಗರಡಿ ಮಂದಿ ಅದಾವ. ಒಂದ್ 10 ರಿಂದ 15 ಓಣಿ ಅದಾವ. ಆದ್ರ ಹೆಜ್ಜಿ, ಕೋಲಾಟ, ಸಣ್ಣಾಟ, ಸಾಮಾಜಿಕ ನಾಟಕ ಇರುದಂದ್ರೆ ದುರ್ಗದೋಣ್ಯಾಗ ಅಷ್ಟೇ. ನಮ್ಮ ಓಣ್ಯಾಗ ಅಷ್ಟೇ, ಎಲ್ಲಿ ಏನು ಇಲ್ಲ. ಯಾಕಂದ್ರ ಈಗ ಮೊಬೈಲ್ ಸರ್ಸ್ಕೊಂತ ಕುಂಡ್ರು ಹುಡುಗರು ಇದ್ರದ ಕೇಳಿದ್ರ ಅದೇನ್ಪಾ ಅಂತ ಕೇಳ್ತಾರ. ಹೆಜ್ಜೆ ಅಂದ್ರೆ ಏನ, ನಾಟಕ ಅಂದ್ರೆ ಏನ್ ಕೇಳ್ತಾರ. ನಮ್ಮ ಓಣಿ ಒಳಗ ಐತ್ರಿ. ಅದ್ರ ಇಲ್ಲಿ ಮಟ್ಟ ಅದನ್ನ ಉಳಿಸ್ಕೊಂತ ಬಂದಿರಲ್ಲ, ಅದ ಗ್ರೇಟ್. ನಿಮ್ ಗಿರಿಯ ಪುಣ್ಯ, ದೊಡ್ಡಪ್ಪನ ಆಶೀರ್ವಾದ, ನಮ್ಮ ಅಪ್ಪಂದ ಎಲ್ಲಾರ್ದು ಮೊದಲಿಗೆ ಇಲ್ಲಿ 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 ಇಲ್ಲೊಂದ್ ದರ್ಗಾ ಐತ್ರಿ. ಇಲ್ಲೇ ಐತ್ರಿ ಕಾರ್ ಹಚ್ಚನ ಇಲ್ಲೊಂದ್ ದರ್ಗಾ ಸಂತಿಬೈಲ್ ಕಡೆ. ಇಲ್ಲ ಸಂತಿಬೈಲ್ ರೀ. ಈ ದರ್ಗಾದಾಗ 5 ರಿಂದ 10 ವರ್ಷ ಹೆಜ್ಜೆ ಕಲಿಸಂತ್ರಿ. ಮೊಹರಂ ಕ್ರೈ ಬಂತ ಮೊಹರಮ್ಮಿಗೆ ಇನ್ನು 20 ನಿಮಿಷ ಇರ್ಬೇಕ. ಇಲ್ಲೇ ಅವ್ರ ಒಂದ್ 5 ರಿಂದ 10 ವರ್ಷ ರೀ. ಅವ್ರಂದ ನಾ ಅಂದ್ರ ಪಂಚ ಪ್ರಾಣ ಅವ್ರಿಗೆ. ನಾ ಬರ್ಬೇಕ, ನಾನ ಹಾಡ್ಬೇಕ. ಒಬ್ರು ಗುರುಗಳು ಇದ್ರಿ ಇಲ್ಲಿ, ಗೋಕುಲ ಇಮಾಮ್ ಸಾಬ್ ಅಂತ. ಇಮಾಮ್ ಸಾಬ್ ಹೌದಪ್ಪ, ಇವ್ರ ಮುಸ್ಲಿಂ ಸಾಬ್. ಗೋಕುಲ್ ಇಮಾಮ್ ಸಾಬ್ ಅಂತ ಹೇಳಿ ನಾನ್ ಕಲ್ಸೋದು ಗೊತ್ತೈತಂಪ. ಅವ್ರ ಹೆಂಗ್ ಗೊತ್ತನ್ರಿ, ನಮ್ ತಂದೆ ಸ್ಥಾನದಾಗಿದ್ರೆ ರಿವಾಯತಿ ಪದ ಹೇಳ್ತಿದ್ರಿ. ರಿವಾಯತಿ ಯಾರ್ರಿ? ಗೋಕುಲ್ ಇಮಾಮ್ ಸಾಬ್ ಅಂತ ಹೇಳ್ರಿ. ಇಮಾಮ್ ಸಾಬ್ ಅಂತ ಅವ್ರ ನನ್ನ ಗುರುಗಳು. ಅವ್ರು ನನಗ್ ಬರೆದು ಕೊಡ್ತಿದ್ರೆ ತಗೊಲೆ ಇದ್ನ ಹಾಡ್ ಅಂತ ಹೇಳಿ. ಬಾಳ ಸಣ್ಣವ್ರಿ ಅವ್ರು. ಬರೇ ಧ್ವನಿಗೆ ನನ್ನ ಇದಕ್ಕನ ಇಲ್ಲ ರೀ, ಇಲ್ಲೇ ಕಲಿಸ್ತಿದ್ವಿ 5 ರಿಂದ 10 ವರ್ಷ. ಮತ್ತ ಅದನ್ನು ಪುಟ್ಟಿಗೆ ಎಷ್ಟು ಬರ್ತಾವ, ಬೈಸಕ್ ಎಷ್ಟು ಬರ್ತಾವ ಕೊಟ್ರ ಮಾಸ್ತರ್ ರೀ. ಅವ್ ಹಾಡ್ಕೊಂತ ನಿಂತ್ರ ಮಾಸ್ತರ್ ಅಲ್ಲ. ನಾನ ಕಮ್ತಾ ಮಾಡ್ತಿದ್ದೆ ರೀ. ಕಮ್ತಾ ಮಾಡುವಾಗ 4 ಗಂಟೆ ಮ್ಯಾಗ ಎತ್ತಿನ ಮೆಸಾಕ್ ಬಿಡ್ತಿದ್ದೆ. ಎತ್ಗಳು ಮೆಸಾಕ್ ಬಿಡ್ತಿದ್ದೆ. ನಮ್ಮ ಮನೆಯವ್ರ ಕಳೆ ತೆಗಿತಿದ್ರೆ ಒಡ್ಡಿನ ಬಾಜುಕ್ ಹೋಗಿ ಇವತ್ತು ಬಂದಿ ಹಾಡ್ಬೇಕು. ನಾನು ಮೊಹರಂದಾಗಿ ಹಾಡ್ ಆಡ್ಬೇಕ. ಎಷ್ಟು ಪುಟಿಗೆ ಎಷ್ಟು ಬೇಸಕ್ ಬರ್ತಾವ ಅಲ್ಲೇ ಒಬ್ನ ಮಾಡ್ತಿದ್ದೆ. ಹಂಗ ಅದನ್ನ ನೋಡ್ ನಮ್ಮ ಮನೆಯವ್ರದು ನಗವ್ರ ಏನ ಮಾಡ ಅಂತಾರ ಅವ್ರಂತೆ. ನಮ್ಮ ಅವ್ವಾರ ಯವ್ವ ಹೆಜ್ಜೆ ಆಡಕ್ ಎಷ್ಟ್ರಿ ಆಗಿನ ಟೈಮ್ದಾಗ ಸಿದ್ದಪ್ಪಜಂದ ಮತ್ ನಿಮ್ಮಂತವ್ರದ ಪ್ರೀತಿ ಅಭಿಮಾನ. ನಾನ್ ಅನ್ನೋದು ನರಕಕ್ಕೆ, ನೀವ್ ಅನ್ನೋದು ಸ್ವರ್ಗಕ್ಕೆ. ನಾನ್ ಅನ್ನಕ್ಕೆ ಸಾಧ್ಯನೇ ಇಲ್ಲ. ನನಗ್ ಹಿಂದೆ ಬೆನ್ನೆಲ್ ಬ್ಯಾಗ್ ಇದ್ದವ್ರು ಬಾಳ್ ಮಂದಿ ಅದಾರ. ನಿಮ್ಮನ್ನ ಹಿಡ್ಕೊಂಡ ಬಾಳ್ ಮಂದಿ. ನೀವು ಈ ನಮ್ ದೊಡ್ಡಪ್ಪ ಏನ್ ಅಂತನಲ್ರಿ, ಹಿಂಗ್ ಚಂದ ಹಿಡಿದು ದುಡುವಾಗ ಹೆದರಿದಾರಿ. ಏನ್ ದೊಡ್ಡಪ್ಪ ಅಂತ, ಸೊಳೆ ಮಗನ ನೀನ ಅಂದ್ರ ಕತ್ತಿ ಅನ್ಬೇಕು. ಮತ್ ನಮ್ಮ ಮನೆಗೆ ಯಾವ ನಳ್ಳಿ ಅಂತ ದುಡ್ಡು ಬಿಟ್ಟಾರಿ. ಹೆದರಿದ ಏನ್ಪಾ ಅಂತ. ಇದಕ್ಕ ಅವ್ರ ಇದಕ್ಕ ಉಳಿ ಬಸವಣ್ಣ ಗುಡಿಗೆ ಅವ್ರ ಚೇರ್ಮನ್ ರೀ. 93 ವಯಸ್ಸ್ರಿ ಅವ್ರು ತೀರ್ಕೊಂಡಾಕ್ರಿ. 93 ರಿಂದ 94 ವಯಸ್ಸ. ನಾಂದ್ರ ಅವ್ರಿಗೆ ಪಂಚ ಪ್ರಾಣ. ಬಾಳ ಆತ್ಮೀಯ, ಬಾಳ ಅಂದ್ರೆ ಅವ್ರಿಗೆಲ್ಲಾ ಏನ್ ಹೇಳಾಕ ಪದಗಳಿಲ್ಲ. ಬಾಳ ಹುಮ್ಮಸ್ರಿ ಅಜ್ಜರಿಗಿಂತವೆಲ್ಲ ಬಾಳ ಬಾಳ್ರಿ. ನನ್ನ ಈ ಸ್ಟೇಜ್ ನಾನು ನೋಡಿದ್ರೆ ಜಗ್ ಖುಷಿ ರೀ. ಬಾಳೆ ದೊಡ್ಡ ಬಾಳೆ ಮಗನ. ಒಂದ್ ಯಾವ್ದಾರ ಒಂದ್ ಪದ ಸ್ವಲ್ಪ ಅಂದ ತೋರಿಸ್ತೀರ, ನಮ್ಗ ಖುಷಿ ಅನಿಸ್ತೈತಿ ನಿಮ್ದು ಕೇಳಾಕ. ಆಯ್ತ್ರಿ. ಯಾಕಂದ್ರೆ ಈಗೆಲ್ಲ ಹುಡುಗರಿಗೆ
ನೀವು ಕಲಿಸಿದ್ರಿ ಅವ್ರೆಲ್ಲ ನೋಡಿದ್ವಿ ಖುಷಿ ಪಟ್ವಿ. ಬಟ್ ನಿಮ್ ಕಡೆನೂ ಒಂದ್ ಸ್ವಲ್ಪ ಏನೋ ಕೇಳ್ಬೇಕಂತ ಬಹಳ ಒಂದ್ ಏನೋ ಕುತೂಹಲ. ಆಯ್ತ್ರಿ. ಹೊಸಬರಾಗಿ ಹುಟ್ಟಿ ಬಂದಾರು ಹಸ್ಯನ ಹುಸೇನ, ಹೊಸಬರಾಗಿ ಹುಟ್ಟಿ ಬಂದಾರು ಹಸ್ಯನ ಹುಸೇನ, ಹಸ್ಯನ ಹುಸೇನ ಗುಪ್ತ ಕುಂತಾರು 5 ದಿನ. ಹೊಸಬರಾಗಿ ಹುಟ್ಟಿ ಬಂದಾರು ಹಸ್ಯನ ಹುಸೇನ, ಹೊಸಬರಾಗಿ ಹುಟ್ಟಿ ಬಂದಾರು ಹಸ್ಯನ ಹುಸೇನ, ಹಸ್ಯನ ಹುಸೇನ ಗುಪ್ತ ಕುಂತಾರು 5 ದಿನ. ಲಾಡಿಯ ತಂದು ಬೇಡಿಯನ್ ಹಾಕಿ ಮಾಡ್ಯಾರು ಮೋಜವನ, ಲಾಡಿಯ ತಂದು ಬೇಡಿಯನ್ ಹಾಕಿ ಮಾಡ್ಯಾರು ಮೋಜವನ, ಮಾಡ್ಯಾರು ಮೋಜವನ ಹಿಡದಾರು ಕಾರ್ಬಲ್ಲ ದಾರಿಯನ. 70 ವರ್ಷದ ಮುಪ್ಪಾನ ಮುದುಕ ಹೊರಟನ ಎಲ್ಲಿಗೆ, 70 ವರ್ಷದ ಮುಪ್ಪಾನ ಮುದುಕ ಹೊರಟನ ಎಲ್ಲಿಗೆ, ಹೊರಟನ ಎಲ್ಲಿಗೆ ಉಣ್ಣಕ್ಕೆಲ್ಲ ಬಿಬಿಪತ್ನ ಜಾತರಿಗೆ. ಬಹಳ ಅದ್ಭುತ ರೀ, ಖುಷಿ ಅನಿಸ್ತ. ಸಾಕ್ರಿ. ಇಲ್ಲ 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 ಬರೀ ನೋಡ್ರಿ ಇಂಥವೆಲ್ಲ ಕೇಳಕ್ ಒಂಥರ ಹೆಂಗಂತೀರಿಪ್ಪ ಅಂದ್ರೆ ಅದ್ರದ್ದು ಒಂದು ರುಚಿನೇ ಬೇರೆ ಐತಿ. ಹೆಜ್ಜೆ ಹಾಡಿಂದ್ರೆ ಈ ಮೊಹರಂ ತಿಂಗಳೊಳಗ ಏನ್ ಹಳ್ಳಿ ಒಳಗ ಈ ಹೆಜ್ಜೆ ಪದ ಕಲಿತಿರ್ತಾರ. ಇವ್ರಿಗೆ ಈ ತಿಂಗಳೊಳಗ ಮಾತ್ರ ಇದನ್ನ ಬಿಟ್ರೆ ಬೇರೆ ಯಾವ್ದು ಹಾಡು ನಡೆಯಂಗಿಲ್ಲ ಇಲ್ಲಿಗೆ. ಬರೀ ಹೆಜ್ಜೆ ಹಾಡು, ಹೆಜ್ಜೆ ಪದ ಕಲಿಯೋದು. ಮತ್ತೆ ತುಂಬಾ ಥ್ಯಾಂಕ್ಸ್ ರೀಪಾ ನಿಮ್ಗೆ ಇಷ್ಟೆಲ್ಲ. ಈಗ ನಮ್ಮ ಉಣಕಲ್ಲ ಬೈರಿಕೊಪ್ಪ ಆಗ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಏನಾಗ್ಬಿಟ್ಟಾವ ಅಂದ್ರೆ ಕಾರ್ಪೊರೇಷನ್ ಏರಿಯಾ ಸಿಟಿ ಒಳಗ್ ಬಂದ್ರು ಸಹಿತ ಹಳ್ಳಿ ವಾತಾವರಣ ಉಳಿದಾವ. ಅದಕ್ಕೆ ನಾವು ಅದು ಉಳಿಬೇಕಂದ್ರೆ ನಿಮ್ ಕಡೆ ನಮ್ ಕಡೆ ಎಂತವ್ರ ಕಡೆ ಅಷ್ಟೇ. ಈಗ ಎಲ್ಲಾ ಏನ್ ಮಾಡ್ತಾರ್ರಿ, ಫೋನ್ ಹಿಡ್ಕೊಂಡ್ ಈಗ ನಮ್ಮ ಗಾಮನಗಟ್ಟಿ ಆಗಿರ್ಬೋದು, ಉಣಕಲ್ಲು, ಹಿಂಗ ಗೋಪನಕೊಪ್ಪ, ಸುತ್ತಗಟ್ಟಿ ಕೆಲವೊಂದಿಷ್ಟು ನಮ್ಮ ಕಾರ್ಪೊರೇಷನ್ ಏರಿಯಾ ಇದ್ರು ಸಹಿತ ಅವೆಲ್ಲ ಉಳಿಸ್ಕೊಂಡ್ರಿ. ಇನ್ನು ಬಹಳ ಖುಷಿ ಅನಿಸ್ತಂತೆ. ಅಲ್ಲಿ ಐತ್ರಿ. ಶಂಕರಣ್ಣರ ಹೇಳ್ರಿ. ಈಗ ನಮ್ಗ ಸಂಗ್ಯಾ ಬಾಳೆ ನಾಟಕ ನೀವು ಮೊನ್ನೆ ಕಲಿಸಿದ್ರಿ, ಮತ್ ಸಾಕಷ್ಟ ಅದ್ರೊಳಗ ಭಾಗವಹಿಸಿರಿ. ಒಂದ್ ಯಾವ್ದಾರ ಒಂದ್ ಸನ್ನಿವೇಶ ಇದ್ರೆ ಹೇಳ್ರಲ್ಲ ನೋಡು. ಹೇಳ್ರಿ. ಹ್ಞೂನ್ರಿ. ಬಾರೋ ನನ್ನ ಜೀವದ ಗೆಳೆಯ ಬಾಳು ಹಿಡಿಯೋ ಗುರತಾನ, ಚದರಂಗ ಚೌಡಿ ಗೊಂಬಿ ಗುಡಿ ಚಿನ್ನೋಲ ರಂಗಡಿಯ ನಿರತ, ಗಂಗಾನ ಮನೆ ಪ್ಯಾಟಿ ಸಾಲಿನ ನಿರತ. ಮಾರಿ ನೋಡಿ ನಾನು ಹೆಂಗ ಮರೆಯಲಿ, ಮಾಡಿದ ಪ್ರೀತಿ ಹೆಂಗರ ನಾ ಕಳಿಯಲಿ. ಚಂದ ನಿಮ್ಮ ಆ ಮನಸ ಬಳದಿಂದ, ಮಾರಿ ನೋಡಿ ನಾನು ಹೆಂಗ ಮರೆಯಲಿ, ಮಾಡಿದ ಪ್ರೀತಿ. ಹೆಜ್ಜೆಗೆ ಪದ ಅವರು. ಇಲ್ಲ ಬಹಳ ಖುಷಿ ಅನಿಸ್ತದೆ. ನೀವು ಬಂದಿದ್ ಬಹಳ ಸಂತೋಷ ಆತ. ಇದು ಮೊದಲ ಈ ಗುಡಿಕ್ಕಿಂತ ಮುಂಚೆ ಎಲ್ಲ ಬರೀ ವಂಡಿ ಇತ್ತಲ್ರಿ ಇದು? ಇದು ಅಂದ್ರಿ ಹಿಂಗ್ ಇದ್ದಿದ್ದಿಲ್ರಿ, ಹಿಂಗ ಪಾಟೋನ್ಗಿದ್ದು ರೀ. ಇದನ್ನ ಇಲ್ಲಿ ಹುಡುಗರದು ಬರ್ತಾರ ಅಂತ ಹೇಳಿ ಕಟಂಜರಿ ಮಾಡ್ಯಾರ. ಅಂದ್ರೆ ಹುಡುಗರದು ಹೊಕ್ಕಾರ ಅಂತ ಹೇಳ್ರಿ. ಇದು ಬಾಳ ಡೀಪ್ ಐತೇನ್ರಿ? ಡೀಪ್ ಐತಿ. ಆಯ್ತು, ಒಂದ್ 3 ಮಂದಿ ಫೇಲ್ ಆದ್ರಿ ಇಲ್ಲಿ ಹುಡುಗರು, ಹುಬ್ಬಳ್ಳಿ ಅವ್ರು. ಅವಾಗಿಂತ್ರ ಇಸಾಕ್ ಬರ್ತಿದ್ರಿ ಅವ್ರ? ಇಸಾಕ ಬಂದಿದ್ರಿ. ಅದು ಮೊಹರಂ ಇತ್ರಿ. ಅವಾಗ ನಾನು ಹೆಜ್ಜೆ ಕಲಿಸಿದ್ದೆ. ಮುಸ್ಲಿಮ್ಸ್ ಹುಡುಗರು ಅವ್ರ ಪಾಪ. ಒಬ್ಬನ್ ಹೇಳ್ಕೊಳಕ್ ಒಬ್ಬ ಹೋಗಿ, ಒಬ್ಬನ್ ಹೇಳ್ಕೊಳಕ್ ಒಬ್ಬ ಹೋಗಿ 3 ಮಂದಿನೇ ಇಲ್ಲೇ 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 ಇಲ್ಲೇ. ಅದಕ್ಕೆ ಇದನ್ನೆಲ್ಲ ಕಟಂಜರಿ. ಹ್ಞೂನ್ರಿ. ಅಂದ್ರ ಸಣ್ಣ ಮಕ್ಕಳಿಗೆ ತೊಂದ್ರೆ. ಹೌದೌದು. ಬಾಳ ಸೇಫ್ ಆಗೈತ್ರಿ ಇದು, ಬಾಳ ಚಂದ ಆಗೈತಿ. ಮತ್ತೆ ದೇವಸ್ಥಾನ ಅಂದ್ಮೇಲೆ ಎಲ್ಲಾರು ಬರೋರ, ಸಣ್ಣಾರ ದೊಡ್ಡ ಎಲ್ಲ ಬರೋರ. ಹೌದೌದು, ಬಾಳ ಸೇಫ್ ಚಂದ ಆಗೈತಿ. ಇದು 24 hours ಇರ್ತೈತಿ ನೀರ್ ಹಿಂಗಾರಿ. ಅಂದ್ರ ಇಲ್ಲಿ ಅಲ್ಲೇ ಕೋಡಿ ಬೀಳ್ತೈತ್ರಿ. ಅಲ್ಲಿ ಮಳಿ ಜಾಸ್ತಿ ಆತಂದ್ರಿ ಅಲ್ಲಿ ಗೋಡಿ ಅಂತೇಳಿ ಕೋಡಿ ಬೀಳ್ತೈತಿ. ಕೋಡಿ ಬೀಳ್ತೈತ್ರಿ. ಮಳಿ ಬಾಳ ಆತ. ಇದು ಫುಲ್ ಆತಂದ್ರ ನೀರ್ ಹೆಚ್ಚಾಗಿದ್ರೆ ಹೊರಗೆ ಹೋಗ್ತೈತಿ. ಹೊರಗೆ ನಮ್ಮ ಧಾರವಾಡ ಹುಬ್ಬಳ್ಳಿ ನಡುವೆ ಉಣಕಲ್ ಕೆರೆ ಒಂದು ಬಹಳ ಫೇಮಸ್. ಶಂಕರಣ್ಣರ ಹೇಳ್ರಿ. ಈಗ ನಿಮ್ಮ ತಂದೆ ತಾಯಿಗೆ ಎಷ್ಟು ಅಣ್ಣಾರ ನೀವು ಇಬ್ರನ್ರಿ ಮಕ್ಕಳು? ನಾವು ಹೆಣ್ಮಕ್ಳು ನಮಗಿಲ್ರಿ. ಇಲ್ಲ. 3 ಜನ ಗಂಡ ಮಕ್ಕಳು. ದೊಡ್ಡ ಅಣ್ಣ ಇವ್ರು ಅರ್ಗಿದವ್ರು ಇದ್ರೆ, ನಡುವಿನ ಅಣ್ಣ ಇವ್ರಕಿನ್ ಸಣ್ಣವ್ರ ಇದ್ರೆ, ನಾನ ಸಣ್ಣವ, ಇಬ್ರು ಕಳ್ಕೊಂಡಂಗ. ಹೌದ್ರಿ? ನಾನು ಒಬ್ನ ಇವ್ರು. ಹೆಣ್ಣು ಮಕ್ಳು ಇಲ್ರಿ. ದೊಡ್ಡ ಅಣ್ಣಗ್ ಮಕ್ಳು ಆಗ್ಲಿಲ್ಲ. ನಡುವಿನ ಅಣ್ಣಗ 2 ಗಂಡು 1 ಹೆಣ್ಣ. ಮಗಳ ಮದ್ವಿ ಮಾಡಿ ಕೊಟ್ಟೇವಿ. ಆಮ್ಯಾಗ ನನಗ್ 2 ಹೆಣ್ಣು. ನಾನು ಒಬ್ನ ಇರೋದ ಹೆಣ್ಮಕ್ಳಿಲ್ಲ.
ಆದ್ರೆ ನೀವು ನೋಡ್ರಿ ಈಗ ಮೊದಲಿಂದ ಅದ್ರನ್ನು ಆಗಲ್ ಹೇಳಿದ್ರಿ 16 ವರ್ಷದಾಗಿಂದನೂ ಹಿಡ್ಕೊಂಡ ಈಗ 51 ರನ್ನಿಂಗ್. ಈಗ ನಮ್ಗ ಹಂಗ ಅನ್ಸಂಗಿಲ್ರಿ, ಯಾಕಂದ್ರೆ ನಿಮ್ಗೆ ಉತ್ಸಾಹ ನೋಡಿ. ಏನೋ ಗೊತ್ತಿಲ್ಲ, ದೇವ್ರ ಆಶೀರ್ವಾದ ಮತ್ ನಿಮ್ಮಂತವ್ರ ಪ್ರೀತಿ ಅಭಿಮಾನ. ಇಲ್ಲ ಭಗವಂತ ಇನ್ನೂ ನಿಮ್ಗೆ ಹೆಚ್ಚಿಗೆ ಆರೋಗ್ಯ ಆಯುಷ್ಯನ್ನ ಕೊಡ್ಲಿ ಅಂತ ನಾವು ಸಹಿತ ದೇವ್ರಿಗೆ ಬಿಡ್ಕೊಂತೇವೆ. ಯಾಕಂದ್ರೆ ಇಂಥವ್ರ ಪ್ರತಿಭೆಗಳು ಇಂಥವ್ರು ಉಳಿಬೇಕ್ರಿ ಭೂಮಿ ಮೇಲೆ, ಮತ್ ಬೆಳೆಸ್ಬೇಕು. ಯಾಕಂದ್ರೆ ಬೆಳೆಸಕ್ ನಿಮ್ಮಂತರ ಕಾರಣ ಈಗ ಬೆಳಿಬೇಕಂದ್ರೆ ಇವೆಲ್ಲ ಎಲ್ಲಿ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ ಇವೆಲ್ಲ. ಈಗ ನಾವು ನೋಡಕತ್ತೀವಿ ನಿಮ್ಮಂತರ ಇದೀರಿ ಅಂತ ಸ್ವಲ್ಪ ಅಲ್ಲಿ ನೋಡಕತ್ತೀವಿ. ಎಲ್ಲಿ ನೀವು ಬೆಳಕಿಗೆ ತಗೊಂಡ್ಬಂದಿರಿ ನಮ್ಮನ್ನ ಆ ಯೂಟ್ಯೂಬ್ ದಾಗ ಬರಾಕ ನೀವ ಕಾರಣ. ಮೊದಲ ನಾನೇ ಬರೀ ಅಲ್ಲಿ ನಾ ಕೋಟಿಯಾರ ಮನಿ ಇವ್ರ ಕೋಟಿ ಅಡ್ರೆಸ್ ಅಲ್ಲಿ ಹೆಜ್ಜೆ ಕಲ್ಸದ್ ನೋಡಿ ನೀವು ಕರ್ಕೊಂಬರಿ ಶಂಕರನ್ ಅಂತ ಹೇಳ್ತಾರ ಹೇಳಿದ್ರ. ಕರೆಕ್ಟ್. ನೀವ ನಮ್ಮನ್ನ ಬೆಳಕಿಗೆ ತಗೊಂಡ್ಬಂದ್ರಿ. ನಮ್ಗೆ ಎಲ್ಲಿ ಗೊತ್ತಿತ್ತು? ನಮ್ಗೆ ಏನು ಗೊತ್ತಿಲ್ಲ ಅದು. ಇಲ್ಲ ನಮ್ ಕಡೆಯಿಂದ ನೋಡ್ರಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟೇ. ಹಳ್ಳಿ ಒಳಗ ಸಾಕಷ್ಟು ಕಲಾವಿದರ ಅದಾರ, ಅವ್ರನ್ನ ಗುರುತಿಸ್ಬೇಕು ಅನ್ನೋದು ಒಂದ ಉದ್ದೇಶ. ನಮ್ಗ ಈ ಚಾನಲ್ ಎಷ್ಟು ಮಂದಿ ನೋಡ್ತಾರ, ಎಷ್ಟು ಓಡ್ತೈತಿ ಬಿಡ್ತೈತಿ ಏನೂ ಗೊತ್ತಿಲ್ಲ. ಒಟ್ಟ ನಮ್ಗ ಹಳ್ಳಿ ಒಳಗೆ ಇದ್ದಂತ ಕಲಾವಿದರನ್ನ ಗುರುತಿಸ್ಬೇಕ. ಯಾಕಂತಂದ್ರ ನಮ್ದೊಂದು ಉದ್ದೇಶ, ಝೀರೋ ಇದ್ದವ್ನು ಹೀರೋ ಮಾಡ್ಬೇಕಂತೇಳಿ. ಯಾಕಂದ್ರ ಹೀರೋ ಇದ್ದಂತವ್ರು ಎಲ್ಲರಿಗೂ ಗೊತ್ತಾಗಿರ್ತಾರ. ಅವ್ರನ್ನೇನ ನಾವು ಅಲ್ಲಿ ಬೆಳಕಿಗೆ ತಂದವ್ರ ನೀವು. ನಾವ್ ಒಂದು ಒಪ್ಪಂದ ನಾವ್ ಹೇಳ್ಬಿಟ್ಲಲ್ಲ, ನಿಮ್ಮಂತವ್ರು ಯಾರು ಇಲ್ಲ. ಯಾಕಂದ್ರಿ ಅವ್ರ ಪ್ರತ್ಯೇಕ ಅವ್ರು ಸ್ವಾರ್ಥಿ ಜೀವನ ಮಾಡೋರು ಬಾಳ ಮಂದಿ ಅದಾರ. ನೀವ್ ಏನ್ ಮಾಡಿದ್ರಿ ಗೊತ್ತಾನೆ, ಬಸ್ಸಿಗೆ ಫೋನ್ ಹಚ್ಚಿ ಶಂಕರಣ್ಣ ಕರ್ಕೊಂಬಾರೋ ಲೋಗೋನ್ ಅಂತ ಹೇಳಿ ಅಲ್ಲಿ ಪರಿಚಯ ಇದ್ದಿದ್ದಿಲ್ಲ. ಹೋಗಿ ವಿಡಿಯೋ ಶೂಟ್ ಮಾಡಿಸಿ ಎಲ್ಲಾ ಮಾಡಿಸಿ ಬೆಳೆಸ್ತವ್ರಿ ನೀವು. ನಿಮ್ ಬಗ್ಗೆ ದೊಡ್ಡ ನನ್ ಗೌರವ ಐತಿ. ಯಾಕಂದ್ರೆ ಬಾಳ ದಿವಸದಿಂದ ನೋಡ್ಕೊಂತ ಬಂದಿವಿ. ಈಗ ಎಲ್ಲರದು ಮಾಡಕತ್ತೇವಪ್ಪ. ನಮ್ಮ ಶಂಕರಣ್ಣವ್ರಿಗೆ ಯಾಕೆ ಮಾಡಬಾರ್ದು ನಾವು? ಒಟ್ಟ ಮಾಡಬೇಕಂತೇಳಿ ಆಕ್ಚುಲಿ ನಮ್ಮ ಈ ಹಜಾರಿ ನಮ್ಮ ಬಿಂಸಿ ಅವ್ರಿಗೇನು ಅವಂಗೂ ಹೇಳಿದ್ವಿ. ಮತ್ತ ಅದು ಟೈಮ್ ಇವತ್ತು ಕೂಡಿ ಬಂದೈತಿ ನಮ್ಗೆ. ನಮ್ಮ ಕೋಟೆ ಬಸವನಿಗೆ ಹೇಳಿದ್ವಿ, ಇಲ್ಲ ಶಂಕರಣ್ಣರ್ದ ಒಂದ್ ನಾನು ಸಂದರ್ಶನ ಮಾಡ್ಬೇಕ, ಅವ್ರು ಯಾವಾಗ ಸಿಗ್ತಾರ ಸ್ವಲ್ಪ ನಮ್ಗೆ ಹೇಳ್ರಿ ಅಂತ ಅಂದಿದ್ವಿ. ಗುರುಗಳ ನೀವ್ ಯಾವಾಗ ಅಂತ ಯಾವಾಗ ಮಾಡೋಣ್ರಿ ಅಂದ್ರ, ಆದ್ರ ನಾನು ಸ್ವಲ್ಪ ಬಿಸಿ ಇದ್ದೆ. ಮತ್ತ ನಮ್ಗೆ ಕೂಡಿ ಬಂದಿದ್ದಿಲ್ಲ ಟೈಮ್. ಇವತ್ತ ಕೂಡಿ ಬಂತ. ಏನ್ರಿಪಾ ಅಂತಂದ್ರ ಹಾಲು ಹೋಗಿ ಕುಡ್ದಂಗ ಆಗ್ಬಿಡ್ತೆ. ಹಸುವಿನ ನೀರಡಿಕೆ ಹಾರದಂಗ ಆತ್ರಿ. ಹಸುವಿನ ನೀರಡಿಕೆ ಕೂಡ ಹಾರದಂಗ. ನೀವು ಸಿಕ್ಕಿದ್ ನನಗ ಅಪರೂಪ, ಬಂಗಾರ ಗಟ್ಟಿ ಸಿಕ್ಕಂಗೆ. ತಿಳ್ಕೊಬೇಡ್ರಿ. ಎಲ್ಲ ಭಗವಂತನ ಯಾವ ಕಾಲಕ್ಕ ಯಾವ ಸಂದರ್ಭಕ್ಕೆ ಏನಾಗ್ಬೇಕು ಭಗವಂತ ಮಾಡ್ತಾನ್ರಿ, ನಡೆಸ್ತಾ ಇರ್ತಾನ. ನಾವೇನಪ್ಪ ಅಂದ್ರೆ ಒಟ್ಟ ನಿರಂತರ ಒಟ್ಟ ಮಾಡ್ತಾ ಇರೋದು ಎಲ್ಲ. ಈಗ ನೀವು ಮೊದಲ ಈ ಹೆಜ್ಜೆ ಕಲಿಸೋದಾಗ್ಲಿ ಅಥವಾ ಸಾಕಷ್ಟು ನಿಮ್ಮನ್ನ ನಾನು ಕಾರ್ಯಕ್ರಮದೊಳಗೆ ನೋಡೀನಿ. ಇವತ್ತು ಕುಸ್ತಿ ಆಗಿರ್ಬೋದು, ಜಾತ್ರಾ ಉತ್ಸವದೊಳಗೆ ಆಗಿರ್ಬೋದು, ಅವೇನ್ರ ನೆನಪಿಗಾಗಿ ನಿಮ್ದ ವಿಡಿಯೋ ಫೋಟೋ ಏನಾದ್ರು ಸಿಗ್ಬೋದನ್ರಿ? ಅದಾವ್ರಿ ಅದಾವ. ನೀವು ಇಷ್ಟು ಪ್ರೀತಿಯಿಂದ ಕೇಳಂತೀರಿ ಅಂದ್ರೆ ನಾ ತೋರಿಸ ನಿಮ್ಗೆ. ಬರ್ರಿ ಕಡೆ ಬರ್ರಿ. ಅಪ್ಪಾರ ಬರಲ್ರಿ? ಹ್ಞೂ. ಮ್ಯಾರೇಜ್ನಾಗಿಂದ್ರಿ? ಹ್ಞೂ. 2006. 2006 ರೀ? ನನ್ ಗೆಳೆಯರಿ. ಓ ದೊಡ್ಡ ಫೇವ್ರೇಟ್ ಗೆಳೆಯ. ಇಲ್ಲ ಈಗ ಆಗಲ್ಲ ನೆನ್ಸಿದ್ವಿ. ಬಾರಿ ನಿಮ್ಮನ್ ಬಿಟ್ರೆ ಒಟ್ಟ ಇರತ್ತಿದ್ದಿಲ್ಲ. ಸಾಧ್ಯನೇ ಇಲ್ಲ. 35 ವರ್ಷದ ಗೆಳತಿ. ಅವರನ್ರಿ? ತಾಯಿ ಸಣ್ಣಿ ದೊಡ್ಡ ತಮ್ಮಾರಿ. ಸಣ್ಣಿ ಇಬ್ರು ಸೇಮ್. ಅವಳಿ ಸಣ್ಣಿ ಈ ದೊಡ್ಡಿರಿ. ಇಲ್ಲ ದೊಡ್ಡ ಸರಿ. ಅವ ಸಣ್ಣ ಸರಿ. ಅವಳಿ ಜವಳಿ. ನಮಸ್ಕಾರಪ್ಪ. ದೊಡ್ಡ ಭಾಳ ಫೇವ್ರೇಟ್ ಗೆಳೆಯರು. ಇವ್ರು ನಮ್ಮ ಬ್ರದರ್. ಇವ್ರು ಎರಡನೇದವ್ರು. ನಮ್ಮನ್ನ ತೀರ್ಕೊಂಡ್ರಿ. ಅವ್ರು 3 ಮಕ್ಕಳ್ರಿ ಅವ್ರಿಗೆ. ಇವ್ರು ನಮ್ಮ ವೈನಿ ಅಂದ್ರೆ ಮಾವನ ಮಗ. ಇದೆಲ್ಲಿದ್ರಿ? ಚೇರ್ಮನ್ ಆಗಿದ್ದೆ ಈ ಸಹಕಾರಿ ಸಂಘದಲ್ಲಿ. ನಾನು ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ. ಮಂಜು ಸುತ್ತಗಟ್ಟಿ. ಆ ಟೈಮ್ದಾಗ ಮದಗಡಪ್ಪ ಅವರ ನಮ್ಮನ್ನು ಮಾಡಿದವ್ರು. ನೀವು ವಾಲಿಕರ್ ಕಲ್ಲಪ್ಪ. ಇವರ ನಮಗೆಲ್ಲ ಸತ್ಕಾರ ಎಲ್ಲ ಅವ್ರ ಎಲ್ಲ ಒಂದೇ ಟೀಮ್. ನಮ್ದು 11 ಮಂದಿ ಇದ್ವಿ. ಅವರ ಮನಸ್ಪೂರ್ವಕವಾಗಿ ಮಾಡಿದಾರೆ. ಹೋಟಿಂಗ್ ಏನಿಲ್ರಿ, ಡೈರೆಕ್ಟ್ ಶಂಕು ಆಗ್ಲಿ ಅಂತೇಳಿ. ಆನಂದ್ ಮಾತನ್ ಬಾವಿ ಅಂತ ಹೇಳ್ರಿ. ಆರ್ಮಿ ಪೈಲ್ವಾನ್ರಿ. ಇವ್ರು ಸೆಕ್ಯೂರಿಟಿ ರೀ. ಇಲ್ಲ ನೋಡ್ರಿ. ಪರ್ಸನ್ ಅಲ್ರಿ? ಪರ್ಸನ್. ಇದ್ರ ಹವ್ಯಾಸ ಬಾಳ್ರಿ. ಹೌದೌದು. ಕುಸ್ತಿ ಪ್ರತಿ ವರ್ಷನೂ ಜಾತ್ರೆಗೆ ಆಗೋದಲ್ರಿ? ಇದ ಸಂಗಮ ನಾಟಕನಾಗ ಫೋಟೋ ಹೊಡೆದ್ ಕೂಡ ಅಂದ್ರೆ ಕೊಟ್ಟಿದ್ದಾರೆ. ಇದು ಹೆಣ್ಬಿಲ್ನ ಹಾಕ್ಸಾಕ.
ಆ ನಂಗೆ ಕೊಳ್ಳಾಗ ಹನುಮಂತವ್ರ ಫಿಕ್ಸ್ ಬೇಕಾದ ಹಚ್ಚಿದಾರ್ರಿ ಅದೇ ಯಜಮಾನ್ ಮನುಷ್ಯ ಅಪ್ಪಾರ ಹೊರಗಿದವ್ರು ಇವನ ರೀ ಮಂಜು ಇವ್ ದೊಡ್ಡಸಿ ಇಲ್ಲ ಎಲ್ಲ ಕಡೆ ಅದಾರ ಇಲ್ಲಿ ಅದಾರ ಎಲ್ಲ ಕಡೆ ಇರೋವನ ರೀ ಇಲ್ಲೇ ಇಲ್ಲಿ ಅದಾರ ಇವೆಲ್ಲ ಭಾಳ ಹಳೆಯವ್ರು ಭಾಳ ಹಳೆಯವ್ರಿ 25-24 ವರ್ಷ ನಿಮ್ ಅಂದರಿ ಈ ಗುರುತಾನ ಹಿಡಿಯಾಕ ನಂದರಿ 24-25 ವರ್ಷದ ಹಿಂದಿನ ಅವು ಹೊರಗೂ ಬಾ ಹಿಡ್ದಾನ್ರಿ ಆಮ್ಯಾಗ ದೊಡ್ಡ ಪಲ್ವಾನ್ರಿ ಅವನು ಭಾಳ ಭಾರಿ ನಾ ಹೆದರ್ತಿದ್ದೆ ರೀ ನಾನು ಕಳಿಸ್ತಿದ್ದಿಲ್ಲ ಅವು ಆದ್ರೆ ಗಡ್ಡಿ ಮ್ಯಾಗ ಅಷ್ಟ ಹಿಡಿದ ತಾಲೀಮ್ ಮಾಡ್ತಿದ್ವಿ ರಾಜಣ್ಣ ಈಗ ನಾನು ಸಂಜೆಬಾನ್ ನಾಟಕ ಕಲಿಸಿ ಮಾಸ್ತರ್ ಆಗಿದ್ದೆ ಫಸ್ಟ್ ವರ್ಷ ಜಾದವ್ ಬಸಣ್ಣಗ ಇದಾಗಿತ್ರಿ ಪಾರ್ಸಿ ಆಗಿತ್ತ ನನ್ ಕತಿಗಾರ ಮಾಡಿದ್ರ ಅವ್ರು ರಾಜಣ್ಣ ಕರೆದ್ ನಂಗೆ ಸನ್ಮಾನ ಮಾಡಿದ್ದೆ ಅವನ ಮಾಸ್ತರ್ ಅಂತೇಳಿ ಬಾಳ ಹಳೇದಲ್ರಿ ಬಾಳ ಹಳೇದ್ರಿ ಬಾಳ 25-24 ವರ್ಷದ ಏನ ಬರ್ತಾನ ಹತ್ತಲ್ ಬಿಡ್ರಿ ಏನ್ರಿ ಹಂಗ ಹಿರಿಯರ ಆಶೀರ್ವಾದ ಮಸ್ತಾರ ಒಂದ್ ಸ್ವಲ್ಪ ಇಲ್ಲಿ ಮಠ ಬಂದಿರಿ ನಮ್ಮ ಮನೆ ದೂರ ಇಲ್ಲ ಒಂದ್ ಸ್ವಲ್ಪ ಮನೆ ಮಠ ಹೋಗಿ ಬರೋಣ ಮನೆಗೆ ಹೋಗೋಣ ಅದೇನಲ್ಲ ಮನೆಗೆ ಮತ್ ಬಂದ ಬರ್ತೇವೆ ಈಗ ನೀವು ಯಾವ್ದೋ ಒಂದು ಕಾರ್ಯಕ್ರಮ ಹೊಂಟಿದ್ದಾರೆ ಮತ್ ನಮಗೂ ಈ ಸಂದರ್ಶನ ಯಶಸ್ವಿ ಮಾಡಿಕೊಟ್ರಿ ಮತ್ ನಾವು ನಿಮ್ಗ ಕಾರ್ಯಕ್ರಮಕ್ಕೆ ಹೋಗಕ ಅನುಕೂಲ ಮಾಡಿಕೊಡ್ಬೇಕಲ್ಲ ಅದಕ್ಕೆ ನೀವು ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ರಿ ಮತ್ ಬಂದ ಬರ್ತೇವೆ ಮತ್ ಕೊಡೋಣಂತ್ರಿ ಅಪ್ರೂಪ್ ನೀವು ಬರ್ಬೇಕಂದ್ರ ಬರ್ಬೇಕ್ರಿ ಬರೋಣ ನಾ ಬರ್ತೇನೆ ಮತ್ತೆ ಬಂದ ಬರ್ತಾನೆ ಈಗ ನಮ್ಗೆ ಇದು ಸಂದರ್ಶನ ಯಶಸ್ವಿ ಮಾಡಿಕೊಟ್ರಿ ನಮ್ಗೆ ಬಹಳ ಖುಷಿ ಆತ ನಮ್ಗೆ ಏನ್ರಿಪ್ಪ ಅಂತ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ನನಗೂ ಖುಷಿ ಐತಿ ಯಾವ್ದೋ ಕಾರ್ಯಕ್ರಮ ಕೊಂಡ್ರಿ ಈಗ ನೀವು ಅದನ್ನ ಯಶಸ್ವಿ ಮಾಡ್ಕೊಂಡ್ಬರ್ರಿ ನಾ ಮತ್ತೊಂದ್ ದಿವಸ ಬರ್ತೇನೆ ನಿಮ್ಗೆ ಫೋನ್ ಮಾಡಿ ಬರ್ತೇನೆ ಭೇಟಿ ಆಗೋಣ. ನಮಸ್ಕಾರ. ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದ ಪ್ರಸಿದ್ಧ ರಂಗಭೂಮಿ ಕಲಾವಿದರು ಹಾಗೂ ಹೆಜ್ಜೆ ಮೇಳದ ಗಾಯಕರಾಗಿರ್ತಕ್ಕಂಥ ಶಂಕರ್ ಸಿಂಗ್ ಹಜರಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಮಸ್ಕಾರ ರೀ ಗುರುಗಳ ನಮಸ್ಕಾರ. ಈಗಾಗಲೇ ನಮ್ಮ ಕಲೆಯನ್ನು ಗುರುತಿಸಿ ನಮ್ಮ ಉಣಕಲ್ ಗ್ರಾಮಕ್ಕೆ ಬಂದ ನಮ್ಮ ಸದಾನಂದ ಮಾಸ್ತರ್ ಅವ್ರ ನಮ್ಮನ್ನು ಗುರುತಿಸಿ ಕಲೆಗೆ ಬೆಲೆ ಕೊಟ್ಟು ಈ ಟೈಪ್ ನಮಗೆ ಸಂದರ್ಶನ ಮಾಡಿದ್ದಕ್ಕೆ ಅವರಿಗೆ ಅನಂತ ಕೋಟಿ ನಮಸ್ಕಾರನ ಹೇಳಾಕ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು ಅವ್ರಿಗೆ ಚಿರಋಣಿ ಆಗಿರ್ತೇನೆ. ನಮಸ್ಕಾರ. ನಮ್ಮ ಬೈರುಕೊಪ್ಪದ ಗುರುಗಳಾದಂಥ ಸದಾನಂದ ಮಾಸ್ತರ್ ಅವರ ಕರುನಾಡ ರತ್ನಗಳು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ದಯಮಾಡಿ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ರಿ ಅಂತ ನಾ ಕೇಳ್ಕೊಳ್ತಾ ಎಲ್ಲ ಬಿಲ್ಲಿನ ಮ್ಯಾಲಿಗೆ ನನ್ನ ತೊದಲು ಮಾತಾಡಿದ್ರು ನಿಮ್ಮ ಕ್ಷಮ ನನ್ನ ಮ್ಯಾಗಿರ್ಲಿ ಅಂತ ಹೇಳ್ಕೊಂತ ನಿಮ್ಗೊಂದು ದೊಡ್ಡ ನಮಸ್ಕಾರ.